श्रीचिदानन्दावधूत विरचित श्रीदेवी महात्म्ये आरनेय अध्याय। ಮಹಾಲಕ್ಷ್ಮಿಯು ಶೂಲದಿಂದ ಚಿಕ್ಷುರನನ್ನು ಸಂಹರಿಸಿದ್ದು. ಚಂಡಬಲಪರದೇವಿ ಬಹು ಉದ್ದಂಡ ಸಚಿವನ ಚಿಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಕೇಳು ಶೌನಕ ದೇವಿಯದುರಲಿ ಕಾಲವಾದವರಲ್ಲದಿಲ್ಲವು ಮೇಲೆ ಬಲ ಮುರಿದೋಡೆ ಚಿಕ್ಷುರನ ಹಚಮೂರಮಣ. ಸಾಲು ಸಾಲಿನ ಹೆಣವ ಕಾಣುತ್ತ ಬಾಳದಲ್ಲಿ ಬೆರಳಿಟ್ಟು ಅಸುರರ ಕಾಲಗತಿಯಂತಿಹುದು ಶಿವ ಶಿವ ಎನ್ನುತ್ತೆ ಬೆರಗಾದ. ಎಂದಿಗೆಯು ತಾನಿಲ್ಲವೀ ಪರಿಯಂದದಲಿದನು ಜರಿಗೆ ಪರಿಭವವಿಂದುರಸಿಲೋ ಮರುದಗ್ರರು ಮಡಿದುದಾಶ್ಚರ್ಯ. ಕೊಂದಳತಿ ಅಸುರರನು ದೈತ್ಯರಿಗಿಂದು ಮೃತ್ಯುವೆ ಅಹುದು ಸ್ತ್ರೀಯಲ್ಲೆಂದೆನುತ ತುಡುಕಿದನು ಚಿಕ್ಷುರನಾಗ ಕಾರ್ಮುಕವಾ. ಕೂಡುತಿಹ ಬಲಕ ಭಯವೀಯಲು ಕೂಡಿದುದು ಶತಶಂಖ ಬಲವದು ಆಡಲೇ ನರಸುಗಳ ಛತ್ರವು ಸಾಲು ಸಾಲಿನಲಿ. ಜೋಡಿಸಿದ ವಾಕ್ಷಣದಿ ರಥಹಯ ಕೂಡಿದವು ಗಜವರ ಪದಾತಿಯು ಖಾಡ ಖಾಡಿಯ ಹೊಣಕೆದಾರರು ಮುಂಚಿದರು ಎಂದ. ಸುರಿದನವ ಕಾರ್ಮುಗಿಲ ವರುಷವ ಬಿರಿಸರಳು ದಶ ದಿಶವು ತುಂಬಿಯೇ ಕರೆದವವು ದೇವಿಯ ಕಿರೀಟದ ಮೇಲೆ ಶರಸಾರ. ಉರಿ ಹೊಗೆಯನು ಗುಳಿದವು ಕಣೆ ಜಗತರ ಹರಿಸುತ್ತ ಸುರನ ಶರಾಳಿಯಲುರುಳಿದವು ಗಿರಿಗಳು ಶರಧಿಗಳು ಉಕ್ಕಿದವು ಎಂದ. ಎತ್ತ ನೋಡಿದಡತ್ತ ಶರಮಯ ತೆತ್ತಿಸಿಯೇ ಇರುತ್ತಿರಲು ದೇವಿಯು ಎತ್ತಿ ಶಾರ್ಂಗ ಪಿನಾಕದಲ್ಲಿ ನಾರಾಚವೆರಡವನು. ಬತ್ತಳಿಕೆಯೆಂದುಗಿದು ಹೂಡಿಯೇ ಕುಟ್ಟಿದಳು ಮಹದೈತ್ಯ ಕಣೆಗಳ ಮತ್ತೆ ಸುರಿದನು ಚಿಕ್ಷುರನು ಕಣೆ ದೇವಿಯದುರಿನಲಿ. ಭುಗಿಸಿದವು ಚಿಕ್ಷುರನ ಶರ ಬಗೆ ಬಗೆಯ ಕಿಡಿ ಹೊಗೆ ಹೊರಳಿ. ಹೊಗಿಸಿದವು ದಿವಿಜರನರಣ್ಯವನಾಗ ಭುವನಗಳ. ಧಗ ಧಗಿಸಿದವು ದೇವಿಯದುರಿಲಿ ನಿಗಿ ನಿಗಿಸು ತಡರಲಿಗೆ ಶಾಂಭವಿ ನಗುತ ಕಡಿದಳು ದೈತ್ಯನನು ನೋಯಿಸಿದಳಯ್ಯಂದ. ಉಕ್ಕಿದುದು ಕಡು ಕೋಪ ಶಿಖಿ ಖಳ ಮುಕ್ಕುಳಿಸಿದನು ಉರಿಯ ಹೆಂಗಸ ನಿಕ್ಕುವೆನು ದಿಗು ಬಲೆಯ ನೆನು ತೋಡಗಿದು ಕಾರ್ಮುಖಕ್ಕೆ. ಸಿಕ್ಕಿಸಿದ ಕಣೆಗಳನ್ನು ದೇವಿಯ ನಿಕ್ಕಿದನು ಕರ್ಣಾಂತ ಮುಷ್ಟಿಯ ಲಕ್ಕಟಾಪರ ದೇವತೆಂಬುದನರಿಯದಲೆಯೆಂದ. ನಗುತ ಕಡಿದಳು ಶರವ ದೇಹದೊಳುಗಿಸಿದಳು ರಕ್ತವನು ಸಿಂಧವ ತೆಗೆಸಿದಳು ಹಯಸಾರಥಿಯ ನೆತ್ತಿದಳು ಯಮಪುರಕ್ಕೆ. ತೆಗೆ ಬಗೆಯ ಮಾಡಿದಳು ಚಿಕ್ಷುರನು ಭೂಮಿಗೆಯ ಪ್ರಾಣಕ್ಕೆ. ದಿವಿಜರ ನಗಿಸಿದಳು ಮಹದೈತ್ಯ ದಳಗಳ ನಳಿಸಿದಳು ಎಂದ.
ಎದ್ದನವ ಮಹಮೂರ್ಛೆ ತಿಳಿಯುತ್ತಲೆದ್ದ ಒಡಬಾನಳನ ಓಲ್ಮುಳಿದೆದ್ದ ಪ್ರಳಯಾಂತಕನ ತೆರೆದಲಿ ಅಡರಿ ಹೊಸರಥವ ಯುದ್ಧದೋಳ್ ಹರಿಹರರ ಗೆಲುವೆನು ಗೆದ್ದಳೆನ್ನನು ಹೆಂಗಸೀಕೆಯ ಗೆದ್ದೆನಾದಡೆ ಚಿಕ್ಷುರಾನಾಮೆನಗೆ ಸಹಜೆಂದ ಎನ್ನುತ್ತನಗ ಶರವನ್ನು ಕವಿಸಿದ ಚಿನುಮಯಾತ್ಮಕಳಾದ ದೇವಿಯ ತನುವಿನ್ಮೇಲುರುಳಿದವು ಮಹಾಪರ್ವತಗಳನಂತ ದಿನಕರನ ಪ್ರಭೆ ಮುಚ್ಚಿ ದಿಕ್ಕುಗಳನಿತು ಪರ್ವತವಾಗೆ ಭೂತಳವನಿತು ಹುಡಿಯಾಯಿತ್ತು ತಗ್ಗಿದುದವನಿ ಕೇಳೆಂದ ಕಡಿದಳ್ ವಜ್ರಾಸ್ತ್ರದಲ್ಲಿ ಗಿರಿಗಳು ಕೆಡದವವು ಧರಣಿಯಲ ಸಂಖ್ಯವು ಒಡನೆ ಕವಿಸಿದ ಸಾಗರದ ಶರವ ಪರಾಂಬನಿಗೆ ಕುಡಿಸಿದಳು ಒಡವಾಗ್ನಿ ಶರಕೆಯು ಕಿಡಿ ಇಡುತ್ತಲಾ ದೈತ್ಯ ವರುಷವ ಬಿಡದೆ ಸುರಿಸಲು ದೂಡಿದಳು ಮರುತಾಸ್ತ್ರದಲ್ಲಿ ಎಂದ ಕೋಪ ಬಹಳದಲ ಸುರ ಕವಿಸಿದ ಭಾಪು ಸ್ತ್ರೀ ಎಂದೆನುತ ನಿಶಿಬಾಣ ಪರಿಯನೇನೆಂಬೆ ಕುಪ್ಪಳಿಸಿದುದು ಕಾಳಿಕೆಯು ಓಪಿ ತೆಗೆದಳು ದಿನಕರಾಸ್ತ್ರವ ದೀಪಿಸಿತು ದೆಸೆ ದೆಸೆಗೆ ಕತ್ತಲೆ ರೂಪಡಗಿತದು ಸಕಲ ಜಗ ಬೆಳಗಿದುದು ಕೇಳೆಂದ ಇಂದ್ರ ಶರ ಕೌಬೇರ ನಿರುತಿಗಳಂದು ಯಮಶಿಖಿ ಶೂಲ್ ಸುದರ್ಶನ ಒಂದು ಆದಿತ್ಯಾಸ್ತ್ರ ನಾನಾಸ್ತ್ರಗಳು ಮೊದಲಾಗಿ ಅಂದು ದೇವಿಯ ಮೇಲೆ ಹೂಡಲಿ ಕಂದು ಸರ್ವಾಸ್ತ್ರಗಳ ಬಾಯೊಳಗಂದು ಇಡುತ್ತಲಿ ನುಂಗಿದಳು ಬೆರಗಾಗಲ ಸುರಗಣ ಉಗುಳುತ್ತಲೆ ಕೆಂಗಿಡಿಯ ಕಣ್ಣಿಲಿ ತೆಗೆದ ನಾರಾಯಣ ಮಹಾಸ್ತ್ರವ ಬಗೆಯ ಕಾಂಬುವೆನಿವಳ ಮುರುಕವ ತಗ್ಗಿಸುವೆನೆನುತಾ ತೆಗೆದು ಹೂಡಲಿ ಕಾಗ ಮಹಶರ ಧಗ ಧಗಿಸುತ್ತಿರುತ್ತಿತ್ತು ದಿವಿಜರು ಮುಗಿದ ಕೈಗಳಲಿರ್ದರೈ ಜಯ ಜಯತು ಜಯವೆನುತಾ ಆಯಿತೆಮ್ಮಯ ಕೆಲಸ ಶೇಷಾಶಾಯಿ ಶರಕಾಹುತಿ ಇದೆಲ್ಲವೂ ಕಾಯುವಳು ಕೊಲ್ಲುವಳು ದೇವಿಯು ಈ ಶರದಲೆನುತಾ ಬಾಯಿ ತೆರೆವುತ್ತಲಿರ್ದು ದಿವಿಜರು ಹಾಯಲಿಕ್ಕೆ ಜಾಗಿಲ್ಲವಿದಿರಲಿ ಸಾಯದುಳಿಯಲಿಕ್ಕಿಲ್ಲ ಸತ್ಯವಿದೆಂದು ದಮರಗಣ ಸಿಡಿದುದವನಿಯು ಶೇಷ ಬಹುಶಿರ ಹೆಡೆಯರ ತುನಗಳು ದುರಿದವು ಗಿರಿಯೊಡೆದು ಚೂರಾಗುರುಳಿದವು ಕಡಲೇಳು ಕುದಿ ಕುದಿದು ಒಡನೆ ಉರಿ ಉಗುಳಿದವು ಮೂಜಗದೊಡೆಯ ವೈಷ್ಣವ ಶರಕೆ ಬ್ರಹ್ಮಾಂಡೊಡೆಯುವುದಲ್ಲದೆ ಉಳಿಯದೆನೆ ಧಗಿ ಧಗಿಸಿ ತಮಳಾಸ್ತ್ರ ಉಕ್ಕಿದುದು ಸುರ ನದಿಯು ಮುಗಿಲಿಂ ಚಿಕ್ಕಿಗಳು ಉದುರಿದವು ಕಡು ಬೊಬ್ಬಿಕ್ಕಿದುದು ಮಹಗಗನ ಹೇಳಲು ನೋಡಲಿಕ ಸಾಧ್ಯ ಕಕ್ಕಸದ ಶರಧನುವಿನಿಂ ಕುಬು ಬಿಕ್ಕಿ ಕರ್ಣಾಂತರದ ಮುಷ್ಟಿಯ ಲಿಕ್ಕಿದನು ಪರದೇವತೆಗೆ ಕೊಳ್ಳೆನು ತಬಲನಾಥ ನಡೆದು ವೈಷ್ಣವ ಶರವು ಜಗವೋಲ್ಗುಡಿಸೆ ಮಹಾಪ್ರಳಯಾಗಿ ಕೇವಲ ಕಿಡಿಗೆದರು ತಲಿ ಶಾಂಭವಿಯನ ಸುನಗೆಯ ವದನದಲ್ಲಿ ಮಡುಗಿದುದು ಭಯ ತಗ್ಗಿದುದು ಬೆದರುಡುಗಿದದು ನಿರ್ಜರರಿಗಾಕ್ಷಣ ಕಡು ಭಯವು ತೋರಿತ್ತು ದಾನವನಿಕರಕೆಯು ಎಂದ ಏನಿದಚ್ಚರಿ ಮಹಶರವ ಜಗತಾನು ನೋಡಲು ನುಂಗಿದಳು ತಾನೇನೋ ಈಕೆಯ ಬಾಯಿಗೆಯು ಸಾಮರ್ಥ್ಯ ಭುವನದಲ್ಲಿ ನಾನು ಕಂಡರಿಯೇ
ಏನು ಹರ ಶಿವ ಈ ನಿಖಿಳ ಪಡೆ ಕೊಂದಳೆಮ್ಮನು ತಾನು ಜಯಿಸಿದಳೆನುತ ಚಿಕ್ಷುರ ತೂಗಿದನು ಶಿರವ. ನೋಡುವೆನು ಮಾತಾಡಿಸೀಕೆಯು ಆಡುವಳೋ ಏನುತ್ತರವ ಮಾತಾಡಿ ಕೊಡದಿರೆ ಕೊಲ್ಲುವೆನು ಬಿಡೆನೆನುತ ಬಲನಾಥ. ಗಾಢಧನು ಒದರಿಸುತ್ತ ಹೆಜ್ಜೆಯ ನೀಡಿ ಮಾತಾಡಿಸಿಯೇ ದೇವಿಯ ರೂಢಿಯೊಳು ನೀ ಸತ್ವೆ ಸರಿಯಿಲ್ಲೆಂದ ನಾಗಖಳ. ಆರು ಎಮ್ಮಯ ಬಲವ ಕೊಲ್ಲಲಿ ಕಾರು ನಿನಗೇನ್ ಕಾರಣವು ಸುರರಾರು ಹರಿಹರರುಗಳು ನಿನಗೇನ ಹರುವಾವಿಯಲಿ. ವೀರಳಿಹೆ ಹುಸಿಯೆಲ್ಲ ಶೌರ್ಯದಿ ನಾರಿ ಮಣಿ ಮೆಚ್ಚಿದೆನು ಕೊಲ್ಲೆನು ಸಾರು ಪ್ರಾಣವ ದಾನ ಕೊಟ್ಟೆನು ಎಂದ ಬಲನಾಥ. ನುಡಿಯ ಕೇಳಲು ಮೂಢ ಚಿಕ್ಷುರ ಒಡೆಯಳಾನು ಜಗತ್ತಿಗೆಯು ಎನ್ನೊಡೆಯಳೆಂದೇ ಭಜಿಸುವರು ಹರಿಹರರು ಮೊದಲಾಗಿ. ಕೊಡುವೆ ಬೇಡಿದರಿಂಗೆ ಬಯಕೆಯ ಹುಡಿಯ ಮಾಡುವೆ ದುಷ್ಟರನು ಮೇಲ್ನುಡಿಯಲೇನದ ಖೂಳ ಹೇಳುವೆನೆಂದಳಾ ದೇವಿ. ಎನ್ನ ನಾಮವು ಶಾಂಭವೆನಿಪುದು ಎನ್ನ ಕಾಣವನಂತ ವೇದವು ಎನ್ನ ದೃಷ್ಟಿಯಲಿಂದ ಸೃಷ್ಟಿಯು ಸ್ಥಿತಿಲಯಗಳಹವು. ಎನ್ನ ತಂದರು ದೇವತೆಗಳು ಕೇಳಿನ್ನು ಕೊಲ್ಲುವೆ ನಿಮ್ಮ ಬಡ ಮಾತಿನ್ನು ಮುಗಿಯಿತ್ತೆನು ತಲಸುರನ ನೆಚ್ಚಳಾ ದೇವಿ. ನುಡಿದ ನವ ಜಗದೊಡತಿಗೆಯು ಸುಳ್ಳುಡಿಯ ನಾಡಿದೆ ಮಹಿಷನಲ್ಲದೆ ಒಡೆಯರುಂಟೆ ಜಗಕ್ಕೆ ನೋಡಲು ಶಿಕ್ಷೆ ರಕ್ಷಣೆಗೆ. ಒಡೆಯರಾವ್ರಸಿಲೋಮ ಮೊದಲು ಘಡದ ವೀರರ ಜೀವವುಗಳೆನು ತೊಡನೆ ಶರವರುಷವನು ಕವಿಸಿದ ಶಾಂಭವಿಯ ಮುಖಕ್ಕೆ. ಹರಿಗಡಿದಳವನಾಸ್ತ್ರಗಳ ಹಯ ಉರುಳಲೆಚ್ಚಳು ಸಾರಥಿಯ ತನು ಹೊರಳಿದುದು ರಥಿಕನ ಕಿರೀಟವು 100 ಕಡೆಯಾಗಿ. ಬಿರಿಯೆ ಸೀಸಕ ಧನು ಉಡಿದು ಧ್ವಜ ಹರಿದು ಧನುಜನ ದೇಹದಲ್ಲಿ ರಥ ಹರಿಯುತ್ತಿರ್ದುದು ಭೂಧರದ ಶೆಲೆಯೊಡೆದ ತೆರನಂತೆ. ನೊಂದನ ಸುರನು ದೇವಿ ಶರಬಡಿದಂದು ಕೋಪದಲ ಉಡುಗಚ್ಚುತಲಂದು ಸೆಳೆದನು ಚರ್ಮ ಖಡ್ಗವನೇರಿಸಿಯೇ ಕರದಿ. ಹಿಂದು ಮುಂದನು ನೋಡದಲೆ ಶರವೊಂದು ಸೈರಿಸುತ್ತಾಗ ಸಿಂಹವನಂದು ಮೆಟ್ಟಿಯೇ ಹೊಯ್ದ ದೇವಿಯ ದಿವ್ಯ ಮುಕುಟದಲ್ಲಿ. ಕಡಿದಳ ಖಡ್ಗವನು ಧನುಜನ ಬಿಡದಲೆಚ್ಚಳು 100 ಬಾಣದಿ ಸಿಡಿದುಕೊಂಡನು ಶೂಲವನು ಕುಬುಬುಕ್ಕಿ ದೇವಿಯನು. ಬಿಡದೆ ಮಂಡೆಯೊಳಿರಿದನವನನು ತಡಿದಳ ಪರದೇವಿ ಶೂಲದಿ ಒಡನೆ ತುಡುಕಿದ ಧನುವನ ಸುರನು ಸರಳ ಸುರಿವಳೆಯ. ಮುಚ್ಚಿದವು ಶರವಾಪರಾಂಬಗೆ ಅಚ್ಚರಿಯನೇನೆಂಬೆ ದೇವಿಯು ಕೊಚ್ಚಿದಳು ಕಣೆಯಿಂದ ಕೂರ್ಗಣೆಗಳಲ್ಲಿ ಕರ್ಪುರನ. ಚುಚ್ಚಿದಳು ಎಡಬಲದ ರಾಜರ ಬಚ್ಚಿ ಇಟ್ಟಳು ತಿರುಗದಂದದಿ ಹೆಚ್ಚಿದುದು ಕೋಪವದು ಚಿಕ್ಷುರಗಾಗ ಕೇಳೆಂದ. ಮಾನ ಕೊಂಡಳು ಹೆಂಗಸೀಕೆಯ ಮಾನ ಕೊಂಬೆನು ಎನುತ ಮಾಯವ ತಾನು ಕವಿಸಿದ ಸುರಿದವವು ಭರಸಿಡಿಲ ಸಂಖ್ಯಾತ. ದಾನವರು ಜಟ್ಟಿಗರು ವೃಕಸಿಂಹೇನು ಹೇಳಲಿ ಶರಭ ಸರ್ಪವು ತಾನು ಮುಚ್ಚಿದವಾಗ ಪರದೇವತೆಗೆ ನಿಮಿಷದಲ್ಲಿ. ಬಾಳ ಕತ್ತಲೆ
ತಲೆ ಮುಚ್ಚುತ್ತಿತ್ತ ಮೇಲೆ ಮಳೆ ಸುರಿಯಲ್ಕೆ ಬಲು ಬಿರುಗಾಳಿ ಬೀಸುತ್ತಲಿತ್ತು, ಥಳಥಳ ಮಿಂಚುತ್ತಿರುತ್ತಿತ್ತು. ಮೇಲೆ ಮೇಲೆಯು ಹೊಡೆವ ಸಿಡಿಲಿನ ದಾಳಿಯದು ಬಹಳಿತ್ತು, ಅಸುರರ ಮೇಳ ಕವಿಯುತ್ತಲಿತ್ತು ಈ ಪರಿಯಲಿ ಪರಾಂಬನಿಗೆ. ಏರಿದನು ಮಹಾರಥವ ಚಿಕ್ಷುರ ತೋರಿ ಹಿಂಭಾಗದಲ್ಲಿ ಎಸೆವನು, ಹಾರುವನು ಬಲದಲ್ಲಿ ಎಡದಲ್ಲಿ ಸುರಿವ ಕೂರ್ಗಣೆಯ, ತೋರುವನು ನೆಲದಲ್ಲಿ ನಭದಲ್ಲಿ ಚೀರುವನು ಬಹು ಸರಳ ಸರಿವಳೆ ಧಾರೆ ಇಳಿದವು ಆ ಪರಾಂಬೆಯ ಮೇಲೆ ಕೇಳೆಂದ. ವೃಷಭ ಕೇಳು ಪರಾಂಬೆ ತಾನೇ ಅಸಮ ಮಾಯೆಯು ಆಕೆ ಗುಂಟೆ, ಹುಸಿಯ ತೋರಿಕೆ ಸಕಲ ಜಗಪರ ದೇವಿ ಮಾಯವದು. ನಸಿದುದದು ಆ ಮಾಯೆ ನಿಮಿಷಕ್ಕೆ ಅಸುರ ಬಯಲಿಗೆ ಬಿದ್ದ ದೇವಿಯ ವಿಶಿಖದಲ್ಲಿ ಧನು ಹಯವು ಧ್ವಜ ತಾನು ದುರಿದವು ಎಂದ. ಕಿಡಿ ಇಡುತ್ತಲ ಸಚಿವ ಮಹವುಘಡದಿ ತುಡುಕಿದ ಶೂಲರಥದಿಂದೊಡನೆ ಧುಮ್ಮೆಕ್ಕಿದನು ತಾಗಿದ ಸಿಂಹ ಕಡಿವಣವ. ಹಿಡಿದು ತಿವಿದನು ದೇವಿಯುರಕೆಯು ತಡೆಗಡಿದಳಾ ಕ್ಷಣದಿ ಶೂಲವನೊಡನೆ ತಿವಿದಳು ಶಿವನ ತ್ರಿಶೂಲದಲ್ಲಿ ಕೇಳೆಂದ. ಶೂಲವೆದೆಯಲಿ ನಾಟಲಸುರನು ಓಲುಗುಡಿಸಿದ ಧರಣಿ ಮೇಲೆಯು ಕಾಲವಾದುದ ಕಂಡರವನ ಬಲವು ತಮ ತಮಗೆ. ಆಲಿಗಳ ನೀರಿಳಿಯುತ್ತಲಿ ಬಲಜಾಲ ಮರುಗಿತು ಕೋಪದಲ್ಲಿ ಹಿಡಿ ಬಾಲೆಯನು ಎಂದೆನುತ ಮುತ್ತಿದುದಾಗ ಸಚಿವ ಬಲ. ಖಡುಗದಲ್ಲಿ ಕೆಲ ಕಡಿದಳಾವು ಘಡದ ಗದೆಯಲ್ಲಿ ಕೆಲವ ಹೊಯ್ದಳು, ಹಿಡಿದ ಮುಸಲದಲಪ್ಪಳಿಸಿದಳು ಕೆಲವ ವಜ್ರದಲ್ಲಿ. ಹೊಡೆದಳೈ ಕೆಲ ಚಕ್ರದಿಂದಲಿ ಮಡುಹಿದಳು ಕೆಲವಿಂತು ದೈತ್ಯರ ಕಡಿದು ತುಕಡಿಯ ಮಾಡಿದಳು ರಣದಗಲ ಮಹಾಲಕ್ಷ್ಮೀ. ಹೊರಗಿದನು ರಣದೊಳಗೆ ಚಿಕ್ಷುರ ಮರಣವಾದ ಸ್ಥಳದಲೆಡಬಲ ಹೊರಗಿದರು ಸಾಹಸ್ರ ಕ್ಷೋಣಿಯು ದೊರೆಗಳಿಂಬಿಟ್ಟು. ಹೊರಗಿದುದು ಬಲವಾರು ಬಲ್ಲರು ಹರಿದ ವೈ ಮಹಾರಕ್ತ ನದಿಗಳು ಮರುಳುಗಳು ಕುಣಿದಾಡುತ್ತಿದ್ದವು ದೇವಿ ಹರಸುತ್ತಲೀ. ಚಿಕ್ಷುರನು ತಾನಿಂತು ಸಾಯಲಿ ಕಾಕ್ಷಣದಲಾ ನಿರ್ಜರರು ತಮ್ಮ ಕ್ಷಿಯಿಂದಲಿ ಕಂಡು ಚಿಕ್ಷುರ ನಡೆದನೇ ಎಂದು. ರಕ್ಷಕಳೆ ಸುಜನೈಕ ಬಂಧುವೆ ಶಿಕ್ಷಕಳೆ ದುರ್ಜನರನೆಂದಾಪೇಕ್ಷೆಯಲಿ ನೆನೆದರು ಚಿದಾನಂದಾತ್ಮ ಗುರುವರನ. इति श्रीमत्परमहंस परिव्राजकाचार्य श्रीचिदानंद गुरुवर्य चरणपद्मद्विरेफ श्रीचिदानंदावधूत विरचित पार्वती महात्म्यों चिक्षुरवधो नाम षष्ठोऽध्यायः संपूर्णम्. अंतु अध्याय 6 पद 320 ಮಂಗಳಮಸ್ತು.